ನಮಸ್ತೆ ಮಿತ್ರರೇ, ನಾನು ನವ್ಯ, ಯೋಗ ಟೀಚರ್, ಹಿಪ್ನೋಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ್. ಚೆನ್ನಾಗಿ ಬದುಕೋದಕ್ಕೆ ಅಂತ ನಾವು ಸಾಕಷ್ಟು ಪ್ರಯತ್ನನ ಮಾಡ್ತಾ ಇರ್ತೀವಿ. ಜೀವನದಲ್ಲಿ ಎಲ್ಲಾನು ಇದೆ, ಆದ್ರೆ ನೆಮ್ಮದಿಯಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರೋದಕ್ಕೆ ಸಾಧ್ಯನಾ? ಈಗ ನೆಮ್ಮದಿಯಾಗಿರೋದು ನಮಗೆ ಗೊತ್ತಿದೆ ಅಂತ ಇಟ್ಕೊಳ್ಳಿ. ಅವಾಗ ಬದುಕಲ್ಲಿ ಏನೆಲ್ಲ ವ್ಯತ್ಯಾಸ ಆದ್ರೂ ಕೂಡ ಅದನ್ನ ಸರಿದೂಗಿಸ್ಕೊಳ್ಳೋ ಶಕ್ತಿ ನಮಗೆ ಇರುತ್ತಾ ಇಲ್ವಾ? ಅಂದ್ರೆ ಉಳಿದ ಎಲ್ಲ ವಿಚಾರಗಳಿಗೂ ಮಿಗಿಲಾಗಿ ನೆಮ್ಮದಿಯಾಗಿರೋದ್ರ ಕಡೆ ಗಮನ ಕೊಡೋದು ಖಂಡಿತ ಅವಶ್ಯಕತೆ ಇದೆ. ಆದ್ರೆ ಈಗೇನೋ ನಾನು ಹೇಳ್ತೀನಿ, ನೀವು ಕೂಡ ಅದನ್ನ ಕೇಳ್ತೀರ. ಅದನ್ನ ಬದಲಾಯಿಸ್ಕೊಳ್ಳೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಅದರಿಂದಾಗೇನೆ ನಾನು ನಿಮಗೆ ಹೇಳುವಂತಹ ವಿಚಾರವನ್ನ ಧ್ಯಾನದ ಸ್ಥಿತಿಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇರುವಂತಹ ವಿಚಾರ ಖಾಲಿ ನಿಮ್ಮ ಕಿವಿಗೆ ತಲುಪುವುದಲ್ಲ, ಮನಸ್ಸಿನ ಆಳಕ್ಕೆ ತಲುಪಬೇಕು. ಜೊತೆಗೆ ಮನಸ್ಸು ಅಂತ ಹೇಳಿದ್ರೆ ನಾವು ಅದನ್ನ ನೇರವಾಗಿ ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು ಸಾಧ್ಯನೇ ಇಲ್ಲ. ಆದರೆ ಯಾವುದಾದರೂ ಒಂದು ವಸ್ತುವಿನ ಮೇಲೆ, ವಿಚಾರದ ಮೇಲೆ ನಾವು ಗಮನವನ್ನ ಕೇಂದ್ರೀಕರಿಸಿದಾಗ ಮನಸ್ಸು ತನ್ನತಾನೇನೆ ನಮ್ಮ ನಿಯಂತ್ರಣಕ್ಕೆ ಬರುತ್ತೆ. ನಿಮಗೆ ಈಗ ನಾವು ಮಾಡ್ತಾ ಇರುವಂತಹ ಅಭ್ಯಾಸದಲ್ಲಿ ಮನಸ್ಸಿನ ಬಗ್ಗೆ ನಿಮಗೆ ಒಂದು ಸ್ಪಷ್ಟವಾದ ಕಲ್ಪನೆ ಬರುತ್ತೆ. ಓ, ನನ್ನ ಮನಸ್ಸನ್ನು ನಿಗ್ರಹಿಸ್ಕೊಳ್ಳೋದು ಇಷ್ಟು ಈಸಿ ಇತ್ತಾ? ಮತ್ತೆ ನಿಮಗೆ ನಿಮ್ಮ ಮನಸ್ಸನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ, ಈಗ ನಾನು ಏನು ಟೆಕ್ನಿಕ್ನ ಮೂಲಕ ನೀವು ಶಾಂತಗೊಳ್ತಾ ಹೋಗ್ತೀರಾ, ನಿಮಗೆ ಹಿಂಸೆ ಅಂತ ಅನಿಸುವಂತಹ ಸಂದರ್ಭದಲ್ಲಿ ಅಂತಹ ಟೆಕ್ನಿಕ್ನ ಮೂಲಕ ನಿಮ್ಮನ್ನ ನೀವು ನಿಭಾಯಿಸ್ಕೊಳ್ಳೋದನ್ನು ಕೂಡ ಕಲ್ತ್ಕೊಳ್ತೀರ. ಒಂದು ವೇಳೆ ನಿಮಗೆ ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ಇದನ್ನು ಅಭ್ಯಾಸ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಖಾಲಿ ಕೇಳಬಹುದು. ನಿಮ್ಮ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಈ ವಿಡಿಯೋನ ನೋಡಬಹುದು, ತೊಂದರೆ ಏನಿಲ್ಲ. ಕುಳಿತುಕೊಳ್ಳಿ, ನೇರವಾಗಾದರೂ ಕುಳಿತುಕೊಳ್ಳಿ, ಅಥವಾ ಬೆನ್ನಿಗೆ ಒಂದು ದಿಂಬಿನ ಸಪೋರ್ಟನ್ನು ತೆಗೆದುಕೊಂಡು ಆರಾಮಾಗಾದರೂ ಕುಳಿತುಕೊಳ್ಳಿ. ನೆಲದ ಮೇಲೆ, ಚೇರಿನ ಮೇಲೆ, ಹಾಸಿಗೆ ಮೇಲೆ. ಆಸನದ ಭಂಗಿ ನಿಮ್ಮ ಇಚ್ಛೆಗೆ ಬಿಟ್ಟದ್ದು, ಯಾವ ತೊಂದರೆಯೂ ಕೂಡ ಇಲ್ಲ. ಆರಾಮವಾಗಿ ಕುಳಿತುಕೊಂಡ ನಂತರ ಕಣ್ಣುಗಳನ್ನು ಮುಚ್ಚಿ ಗಮನವನ್ನ ಉಸಿರಾಟದ ಕಡೆ ತನ್ನಿ. ಉಸಿರನ್ನ ತೆಗೆದುಕೊಳ್ಬೇಕಾದ್ರೆ ಹೊಟ್ಟೆ ಮುಂದೆ ಬರಲಿ, ಹಾಗೂ ಉಸಿರನ್ನ ಹೊರ ಹಾಕಬೇಕಾದ್ರೆ ಹೊಟ್ಟೆ ಬೆನ್ನಿನ ಕಡೆ ಹೋಗಲಿ. ಹೀಗೆ ಕೆಲವು ಸುತ್ತು ಉಸಿರಾಟದ ಅಭ್ಯಾಸವನ್ನ ಮುಂದುವರಿಸಿ. ಉಸಿರು ತೆಗೆದುಕೊಳ್ಳೋ ಸಮಯದಲ್ಲಿ ಹೊಟ್ಟೆ ಹೊರಗಡೆ ಬರಲಿ, ಹಾಗೂ ಉಸಿರನ್ನ ಹೊರ ಹಾಕುವಂತಹ ಸಮಯದಲ್ಲಿ ಹೊಟ್ಟೆ ಬೆನ್ನಿನ ಕಡೆ ಹೋಗಲಿ. ಈಗ ನಿಮ್ಮ ಗಮನವನ್ನ ನನ್ನ ಶರೀರದ ಯಾವ ಭಾಗವನ್ನ ಹೇಳ್ತಾ ಹೋಗ್ತೀನೋ ಆ ಕಡೆ ತರಬೇಕು. ಮತ್ತೆ ನೀವು ಶರೀರವನ್ನ ಅಲುಗಾಡಿಸೋ ಹಾಗಿಲ್ಲ, ಕೇವಲ ನಿಮ್ಮ ಗಮನ ಅಷ್ಟೇ ಬರಬೇಕು. ಬಲಗಾಲಿನ ಹೆಬ್ಬೆರಳು, ಎರಡನೆಯ ಬೆರಳು, 3, 4, 5, ಬಲಪಾದ, ಹಿಮ್ಮಡಿ, ಮೊಣಕಾಲು, ಮಂಡಿಯ ಭಾಗ, ತೊಡೆ ಹಾಗೂ ಪುಷ್ಟದ ಭಾಗ. ಗಮನವನ್ನ ಈಗ ಎಡಗಾಲಿನ ಮೇಲೆ ತೆಗೆದುಕೊಳ್ಳಿ. ಎಡಗಾಲಿನ ಹೆಬ್ಬೆರಳು, ಎರಡನೆಯ ಬೆರಳು, 3, 4, 5, ಪಾದ, ಹಿಮ್ಮಡಿ, ಮೊಣಕಾಲು, ಕಾಲಿನ ಕಂಬ, ಮಂಡಿಯ ಭಾಗ, ತೊಡೆ ಹಾಗೂ ಪುಷ್ಟ. ಸೊಂಟದ ಕೆಳಗಿನಿಂದ ಹಿಡಿದು ಪಾದಗಳ ಹೊರಗೆ
ನಿಮ್ಮ ಗಮನದೊಂದಿಗೆ ಶರೀರದ ಕೆಳಭಾಗ ವಿಶ್ರಾಂತಿಯ ಸ್ಥಿತಿಯನ್ನ ತಲುಪಿದೆ. ಹೊಟ್ಟೆಯ ಮೇಲೆ ಗಮನ ತಗೊಳ್ಳಿ. ಎದೆಯ ಭಾಗ, ಪೂರ್ತಿ ಬೆನ್ನಿನ ಭಾಗವನ್ನ ಗಮನಿಸಿ. ಬಲಗೈನ ಹೆಬ್ಬೆರಳು, ಎರಡನೆಯ ಬೆರಳು, 3, 4, 5, ಹಸ್ತ, ಮಣಿಕಟ್ಟು, ಮುಂಗೈನ ಭಾಗ, ಮೊಣಕೈ, ತೋಳು ಹಾಗೂ ಭುಜ. ಎಡಗೈನ ಹೆಬ್ಬೆರಳು, ತೋರು ಬೆರಳು, ಮಧ್ಯ, ಉಂಗುರ ಹಾಗೂ ಕಿರುಬೆರಳು, ಹಸ್ತ, ಮಣಿಕಟ್ಟು, ಮುಂಗೈ, ಮೊಣಕೈ, ತೋಳು, ಭುಜ, ಕತ್ತು ಹಾಗೂ ಕುತ್ತಿಗೆಯ ಭಾಗ. ಮಧ್ಯದ ಶರೀರವೂ ಕೂಡ ವಿಶ್ರಾಂತಿಯ ಸ್ಥಿತಿಯನ್ನ ತಲುಪಿದೆ. ಗದ್ದ, ಬಾಯಿಯ ಭಾಗ, ಎರಡೂ ಬದಿಯ ಕಿವಿಗಳು, ಎರಡೂ ಕೆನ್ನೆಗಳು, ಮೂಗು, ಕಣ್ಣಿನ ಹುಬ್ಬುಗಳನ್ನು ಒಳಗೊಂಡಂತೆ ಎರಡೂ ಕಣ್ಣುಗಳನ್ನು ವಿಶ್ರಾಂತಿಸಿ. ಹಣೆಯ ಭಾಗ, ತಲೆಯ ಮೇಲ್ಭಾಗ ಹಾಗೂ ತಲೆಯ ಹಿಂಭಾಗ ವಿಶ್ರಾಂತಿ, ವಿಶ್ರಾಂತಿ. ಈಗ ನಿಮ್ಮ ಶರೀರವನ್ನು ಗಮನಿಸಿ ಮಿತ್ರರೇ. ಹೌದಲ್ವಾ? ನಿಮ್ಮ ಮನಸ್ಸನ್ನ ಯಾವುದಾದರೊಂದು ವಿಚಾರದ ಕಡೆ ಅದರ ಗಮನವನ್ನ ನೀವು ವರ್ಗಾವಣೆ ಮಾಡಿದ್ರೆ ಎಷ್ಟು ಸಲೀಸಾಗಿ ತನಗೆ ತಾನೇ ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ಮತ್ತೆ ಈಗ ನಿಮ್ಮ ಒಳಗಡೆ ಅದೆಷ್ಟು ಹಗುರವಾದ ಭಾವನೆ ಸೃಷ್ಟಿಯಾಗ್ತಾ ಇದೆ. ಇಷ್ಟೊಂದು ಸರಳವಾ ನಾವು ಚೆನ್ನಾಗಿರೋದು? ಖಂಡಿತ ಹೌದು. ಮನಸ್ಸನ್ನ ಮತ್ತಷ್ಟು ವಿಶ್ರಾಂತಿಗೊಳಿಸೋದಕ್ಕೋಸ್ಕರ ಕಲ್ಪನೆಯ ಲೋಕಕ್ಕೆ ತೆರಳೋಣ. ನವಿರಾದ ಹುಲ್ಲು ಹಾಸಿನ ಮೇಲೆ ಬರಿಗಾಲಲ್ಲಿ ನೀವೀಗ ನಡೀತಾ ಇದ್ದೀರಾ. ಆ ಹುಲ್ಲು ನಿಮ್ಮ ಪಾದವನ್ನ ಸ್ಪರ್ಶಿಸ್ತಾ ಇದೆ. ನಿಮ್ಮ ಮೈ ಮನಸ್ಸೆಲ್ಲವೂ ಕೂಡ ಹಗುರವಾದ ಭಾವನೆಯನ್ನ ಹೊಂದುತ್ತಾ ಇದೆ. ಈಗ ನೀವಿರೋದು ಎಲ್ಲಿ? ಪ್ರಕೃತಿಯ ಮಡಿಲಲ್ಲಿ. ನೀವು ಎಲ್ಲಿ ನೋಡಿದರೆ ಅಲ್ಲೆಲ್ಲ ಹಸಿರು ನಿಮ್ಮ ಕಣ್ಣನ್ನ ತುಂಬಿಕೊಳ್ತಾ ಇದೆ. ತಣ್ಣನೆಯ ಗಾಳಿ ನಿಮ್ಮ ಶರೀರವನ್ನ ಹಗುರವಾಗಿಸ್ತಾ ಇದೆ. ಹಕ್ಕಿಗಳ ಚಿಲಿಪಿಲಿ. ಎಷ್ಟು ಸೊಗಸಾದ ವಾತಾವರಣದಲ್ಲಿ ನೀವೀಗಿದ್ದೀರಾ. ಆ ಪ್ರಕೃತಿಯ ಮಾತೆ ನಿಮ್ಮ ಒಳಗಡೆ ಅದ್ಭುತವಾದ ವಾತಾವರಣವನ್ನ ನಿರ್ಮಿಸ್ತಾ ಇದ್ದಾಳೆ. ಆಕೆಯ ಜೊತೆಯಲ್ಲಿ ಇದ್ರೇನೆ ಸಾಕು. ನಮಗೆ ಬೇಕಾದದ್ದನ್ನೆಲ್ಲ ತನಗೆ ತಾನೇನೆ ನೀಡ್ತಾಳೆ. ಆ ತಾಯಿಯ ಜೊತೆಯಲ್ಲಿ ನೀವೀಗ ಇರೋದ್ರಿಂದಾಗಿ ಸಂಪೂರ್ಣವಾಗಿ ನೀವು ಅದ್ಭುತ ಸ್ಥಿತಿಯನ್ನ ಹೊಂದುತ್ತಾ ಇದ್ದೀರಾ.
ಈಗ ನಿಮ್ಮ ಕಣ್ಣ ಮುಂದೆ 10 ಮೆಟ್ಟಿಲುಗಳಿದೆ. ಆ ಮೆಟ್ಟಿಲುಗಳನ್ನು ಇಳಿದು ನೀವು ಕೆಳಗಡೆ ಬರಬೇಕು. ನಂತರ ನೀವು ಬಯಸುವ ಸಂಪೂರ್ಣ ಅದ್ಭುತ ಬದಲಾವಣೆ ನಿಮ್ಮ ಒಳಗಡೆ ಸೃಷ್ಟಿಯಾಗತ್ತೆ. ಮೆಟ್ಟಿಲುಗಳನ್ನು ಇಳಿಬೇಕಾದ್ರೆ ನಾನು ಹೇಳುವ ಸಂಖ್ಯೆಗಳು ಆ ಮೆಟ್ಟಿಲುಗಳ ಮೇಲೆ ಬರೆದಿದೆ. ಅದನ್ನು ಗಮನಿಸ್ತಾ ನೀವು ಕೆಳಗಡೆ ಇಳಿದು ಬರಬೇಕು. 10, 9, 7, 6, 5, 4, 3, 2, 1. ನೀವು ಮೆಟ್ಟಿಲನ್ನು ಇಳಿದು ಬಂದ ತಕ್ಷಣ ನಿಮ್ಮ ಕಣ್ಣ ಮುಂದೆ ನೀವು ಪೂಜಿಸುವ, ಆರಾಧಿಸುವ ಇಷ್ಟ ದೇವರ ವಿಗ್ರಹವಿದೆ. ಇಲ್ಲಿ ಆಯ್ಕೆ ಪೂರ್ತಿ ನಿಮಗೆ ಬಿಟ್ಟಿದ್ದು, ಅಥವಾ ನೀವು ನೆನೆದಾಕ್ಷಣ ನಿಮ್ಮ ಮನಸ್ಸಿನಲ್ಲಿ ಸಂತೋಷವೋ ನೆಮ್ಮದಿಯೋ ಸೃಷ್ಟಿಯಾಗಬೇಕು ಅಂತಹ ವ್ಯಕ್ತಿ, ಇಲ್ಲವೇ ನಿಮಗೆ ಇಷ್ಟವಾದ ಮಗು, ಈ ಮೂರರಲ್ಲಿ ಯಾವ ವ್ಯಕ್ತಿಯನ್ನ ಬೇಕಾದರೂ ನೀವೀಗ ಆಯ್ಕೆ ಮಾಡಿಕೊಳ್ಳಿ. ಹಾಗೂ ಈ ಕ್ಷಣ ಅವರು ನಿಮ್ಮ ಜೊತೆಯಲ್ಲಿದ್ದಾರೆ. ಸಂಪೂರ್ಣವಾಗಿ ಈ ಪಂಚಭೂತಗಳ ಜೊತೆಯಲ್ಲಿ ನೀವೀಗಿರುವ ನೆಲ ಪೂರ್ತಿ ಹಸಿರಿನ ನೆಲ, ಹಸಿರಿನ ವಾತಾವರಣ, ಹರಿಯುತ್ತಿರುವ ನದಿ. ಇಲ್ಲಿ ನೀವು ನಿರಾಳವಾಗಿ ಈ ನೆಲದ ಮೇಲೆ ಮಲಗ್ತಾ ಇದ್ದೀರಾ. ಕಣ್ಣನ್ನು ಮುಚ್ಚಿದ್ದೀರಾ. ಪೂರ್ತಿ ಶರೀರವನ್ನ ಹಗುರವಾಗಿ ಬಿಟ್ಟು ಆರಾಮವಾಗಿ ಮಲಗಿದ್ದೀರಾ. ಹೊರಗಿನಿಂದ ಏನೆಲ್ಲ ಶಬ್ದ ನಿಮಗೆ ಕೇಳಿಸ್ತಾ ಇದೆಯೇ, ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಎಲ್ಲವೂ ಕೂಡ ನಿಮ್ಮನ್ನ ಆಳವಾದ ದೀರ್ಘವಾದ ವಿಶ್ರಾಂತಿಯ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತೆ. ಜೊತೆಗೆ ನಿಮಗೆ ನಾನು ಹೇಳುವ ವಿಚಾರಗಳು ನನ್ನ ಸೂಚನೆಗಳಷ್ಟೇನೆ ಮುಖ್ಯವಾಗಿದೆ. ಮಿತ್ರರೇ, ಚೆನ್ನಾಗಿ ಬದುಕೋದಕ್ಕೆ ಸಾಕಷ್ಟು ರೀತಿಯ ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೇವೆ. ಜೀವನದಲ್ಲಿ ಎಲ್ಲಾನು ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ, ಆದರೆ ನಮಗೆ ನೆಮ್ಮದಿಯಾಗಿ ಇರೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಇದೆಯಾ? ಜೊತೆಗೆ ನಮಗೆ ನೆಮ್ಮದಿಯಾಗಿ ಇರೋದು ಹೇಗೆ ಅನ್ನೋದು ಗೊತ್ತಿದ್ರೆ ಏನೆಲ್ಲ ವ್ಯತ್ಯಾಸ ಆದ್ರೂ ಕೂಡ ಅದನ್ನ ನಿಭಾಯಿಸ್ಕೊಳ್ಳೋ ಶಕ್ತಿ ನಮಗೆ ಖಂಡಿತ ಇರುತ್ತೆ ಅಲ್ವಾ? ಸಂದರ್ಭಗಳು ನಮಗ ಅನುಗುಣವಾಗಿ ಇರುತ್ತಾ ಯಾವಾಗ್ಲೂ? ವ್ಯಕ್ತಿಗಳಾದ್ರೂ ಭಗವಂತನ ಇಚ್ಛೆಗೆ, ಅವರವರ ಕರ್ಮಕ್ಕೆ ತಕ್ಕಂತೆ ಇರುತ್ತೆ ಅಲ್ವಾ, ಇರ್ತಾರಲ್ವಾ? ಆ ಎಲ್ಲ ಬದಲಾವಣೆಗಳ ಜೊತೆನಲ್ಲಿ ಅಲುಗಾಡೋದೇನೆ ಬದುಕಾಗಬೇಕಾ? ಒಳ್ಳೇದು ಕೆಟ್ಟದ್ದು ಅನ್ನೋದು ಸಾಯುವ ಕೊನೆಯ ಗಳಿಗೆ ತನಕನೂ ನಡೀತಾನೆ ಇರುತ್ತೆ. ಅವುಗಳನ್ನ ನಿಭಾಯಿಸೋ ಶಕ್ತಿ ನಿರಾಳತೆಗಿದೆ. ಬದಲಾಯಿಸೋದಿಕ್ಕಾಗಲ್ಲ, ಬರದೇ ಇರೋ ರೀತಿ ತಡಿಯಕ್ ಆಗಲ್ಲ.
ಆದರೆ ಒಳ್ಳೇದಿರಲಿ ಕೆಟ್ಟದಿರಲಿ ನೆಮ್ಮದಿಯಾಗಿ ಬದುಕೋದನ್ನು ಕಲ್ತಿದ್ರೆ ಅವುಗಳ ಜೊತೆನಲ್ಲೇ ನಾವು ಚೆನ್ನಾಗಿ ಸಾಗಿಸಬಹುದು ಈ ಬದುಕನ್ನು. ನಾನು ನಿರಾಳವಾಗಿರೋದು, ನೆಮ್ಮದಿಯಾಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಏನು ಹಾಗಂದ್ರೆ, ನಮ್ಮ ತಲೆಯಲ್ಲಿ ಆಲೋಚನೆಗಳು ಬರುತ್ತೆ ಅಲ್ವಾ, ನಮ್ಮ ಭಾವನೆಗಳಿದೆ ಅಲ್ವಾ, ಅದನ್ನ ಅದ್ರ ಪಾಡಿಗೆ ಅದು ಹೇಗಿದೆಯೋ ಹಾಗೇನೆ ಬಿಟ್ಟು ಬಿಡೋದಲ್ಲ. ನಮ್ಮ ಬದುಕಿಗೆ ಅನುಗುಣವಾಗಿ ನಾವು ಆಲೋಚಿಸೋದನ್ನ ಕಲ್ತ್ಕೊಳ್ಬೇಕು. ಕೆಟ್ಟ ಸಂದರ್ಭ ಬರಲಿ, ಕೆಟ್ಟದ್ದು ನಡೀತಾ ಇರಲಿ, ಕೆಟ್ಟದಾಗಿ ವರ್ತಿಸ್ಲಿ, ಏನೇ ಇದ್ರೂ ನನಗೆ ಯಾವುದು ಒಳ್ಳೆಯದೋ, ನನಗೆ ಏನು ಸರಿನೋ ಆ ರೀತಿ ಯೋಚಿಸ್ಬೇಕು ಅಷ್ಟೇನೆ, ಇನ್ನೇನೂ ಇಲ್ಲ. ಏನು ಸರಿ ಇರಲಿ ಇಲ್ಲದೆ ಇರಲಿ, ನನ್ನ ಆಲೋಚನೆ ಸರಿಯಾಗಿ ಇದ್ದರೆ ಯಾವ ತೊಂದರೆನೂ ಕೂಡ ಆಗಲ್ಲ. ಆದರೆ ಈ ಪರಮ ಸತ್ಯದ ಅರಿವು ನಮಗಿಲ್ಲ. ಒಂದು ಉದಾಹರಣೆ ನೋಡೋಣವಾ? ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿರುವಂತಹ ಗಂಡ ಒಳ್ಳೆ ಉದ್ಯೋಗದಲ್ಲಿರೋದು ಮಾತ್ರ ಅಲ್ಲ, ಅಷ್ಟೇ ಉತ್ತಮವಾದಂತಹ ವ್ಯಕ್ತಿ, ಜೊತೆಗೆ ಒಳ್ಳೆಯ ಮಕ್ಕಳು ಕೂಡ ಅವರಿಗಿದ್ದಾರೆ. ಅವರು ಅವರ ತಂದೆ ಮನೆಯಲ್ಲೂ ಕೂಡ ಒಳ್ಳೆಯ ಜೀವನವನ್ನೇ ಮಾಡಿದ್ದವರು. ಆದರೆ ಜೊತೆಗಿದ್ದಂತಹ ಸಂದರ್ಭದಲ್ಲಿ ಅವರ ಊರಿಗಿದೆಯ ಚುಚ್ಚುಮಾತು, ಕೆಟ್ಟ ವರ್ತನೆಯನ್ನ ಅವ್ರಿಗೆ ಎದುರಿಸೋದಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ. ಅವರು ಕ್ಯಾನ್ಸರ್ ಪೇಷಂಟ್ ಆದರು. ಅವರ ಮನಸ್ಥಿತಿಯನ್ನ ನೋಡಿದಂತಹ ಡಾಕ್ಟರ್, ನೀವು ಈ ಕಾಯಿಲೆಯನ್ನ ಮಾನಸಿಕವಾಗಿಯೇ ತಂದ್ಕೊಂಡಿದ್ದೀರಾ ಅಂತ ಹೇಳಿದ್ರಂತೆ. ಚೆನ್ನಾಗಿ ಬದುಕೋದಕ್ಕೆ ಅವ್ರ ಜೀವನದಲ್ಲಿ ಎಲ್ಲಾನು ಇದೆ ಅಲ್ವಾ, ಅಷ್ಟೆಲ್ಲ ಇದ್ದಾಗಲೂ ಕೂಡ ಅದು ಹೇಗೆ ಒಬ್ಬ ವ್ಯಕ್ತಿಯಿಂದ ಅವರ ಇಡೀ ಜೀವನವೇ ಅಲ್ಲೋಲ ಕಲ್ಲೋಲ ಆಗೋಯ್ತು. ಚೆನ್ನಾಗಿರೋ ಗಂಡನ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಹಣಕಾಸು ವ್ಯವಸ್ಥೆಯ ಜೊತೆಯಲ್ಲಿ ಅದ್ಭುತವಾಗಿ ಬದುಕುವಂತಹ ಅವಕಾಶವನ್ನ ಅನಾರೋಗ್ಯ ಅನ್ನುವಂತಹ ವಿಚಾರ ದೂರ ಮಾಡಿಬಿಡ್ತು. ನಿರಾಳತೆಯ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಮ ಭಾವನೆಗಳು, ಆಲೋಚನೆಗಳಿಗೆ ಅದೆಷ್ಟು ಶಕ್ತಿ ಇದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ದೇನೆ ಕಡೆಗಣಿಸಿದ್ದೀವಿ. ಉಳಿದ ವಿಚಾರಗಳ ಕಡೆ ಗಮನ ಕೊಡ್ತೀವಿ, ಬೇರೆದನ್ನ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಯಾವತ್ತಿಗೂ ಕೂಡ ನಾವು ಆಲೋಚಿಸುವ ರೀತಿಯನ್ನ ಬದಲಾಯಿಸ್ಕೊಳ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನನೂ ಕೂಡ ನಾವು ಮಾಡಲ್ಲ. ಈಗ ಎಲ್ಲವೂ ಇರೋ ಅವರ ಜೀವನದಲ್ಲಿ ಯಾಕೆ ಉತ್ತಮವಾಗಿ ಬದುಕೋದಕ್ಕೆ ಅವಕಾಶ ಸಿಕ್ಕಿಲ್ಲ? ಯೋಚನೆ ಮಾಡಿ. ಆ ರೀತಿಯಾಗಿ ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳಿದ್ರೆ ನಾವು ಮನಸ್ಸಿಗೆ ಆ ಒಂದು ಅಭ್ಯಾಸವನ್ನ ಬೆಳೆಸಬೇಕು. ಮನಸ್ಸು ಅಂತ ಹೇಳಿದ್ರೆ ಅಭ್ಯಾಸ ಅಷ್ಟೇನೆ. ನಾವು ಒಂದಷ್ಟು ವರ್ಷಗಳಿಂದ ಯಾವ ಅಭ್ಯಾಸವನ್ನ ರೂಢಿಸ್ಕೊಂಡಿದ್ದೀವಿ ಅದು ನಮ್ಮ ಗುಣ ಆಗುತ್ತೆ, ನಮ್ಮ ಹವ್ಯಾಸ ಆಗುತ್ತೆ, ಜೀವನ ಶೈಲಿ ಆಗುತ್ತೆ. ಆರೋಗ್ಯ ಆದ್ರೂ ಅಷ್ಟೇನೆ, ಮನಸ್ಥಿತಿ ಆದ್ರೂ ಕೂಡ ಅಷ್ಟೇನೆ. ಈಗ ಆ ಒಂದು ಪ್ಯಾಟ್ರನ್ ಏನಿದೆ ಆ ಪ್ಯಾಟ್ರನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಹಿಂದೆ ಗೊತ್ತಿರಲಿಲ್ಲ, ಗೊತ್ತಾದ ಮೇಲಾದ್ರೂ ಬದಲಾಯಿಸ್ಕೊಳ್ಬೇಕಲ್ವಾ? ಆ ಬದಲಾವಣೆಯ ಮೊದಲ ಹೆಜ್ಜೆ ನಾವು
ದಿನನಿತ್ಯದ ಕೆಲಸಗಳೇನಿದೆ ಅಲ್ವಾ, ಆ ಕೆಲಸಗಳ ಕಡೆಗೆ ಗಮನ ಕೊಡೋದು. ಉದಾಹರಣೆಗೆ ನೋಡೋದಾದ್ರೆ, ನಾವು ಇಷ್ಟಪಟ್ಟಂತಹ ಊಟವನ್ನ ತಿನ್ನೋದು, ನಮ್ಮ ಬೇಕು ಬೇಡಗಳ ಕಡೆ ಗಮನ ಕೊಡೋದು, ನಮಗೆ ಯಾವುದು ಹೋಗಲ್ವೋ ಆ ಆಹಾರದ ಕಡೆ ನಿಯಂತ್ರಣ ಇಟ್ಕೊಳ್ಳೋದು. ನಾನು ಊಟ ತಿನ್ನೋದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ರೆ ನಿಮಗೆ ಸಿಲ್ಲಿ ಅಂತ ಅನ್ನಿಸ್ತಾ ಇದೆಯಾ? ಆದ್ರೆ ಸಿಲ್ಲಿ ಅಲ್ಲ. ಯಾರದ್ದೋ ಕೆಲಸಕ್ಕೆ ಬಾರದ ಆಲೋಚನೆಗಳಿಗೆ ಅವಕಾಶ ನೀಡಿ ಈ ದೇಹದ ಪರಿಸ್ಥಿತಿಯನ್ನ ಹಾಳು ಮಾಡ್ತೀರಲ್ಲ, ಅದು ಸಿಲ್ಲಿ. ದೇಹದ ಆರೈಕೆ ಅದು ಹೇಗೆ ಸಿಲ್ಲಿ ಆಗುತ್ತೆ ನೀವೇ ಹೇಳಿ? ಪ್ರತಿನಿತ್ಯದ ದಿನಚರಿಯ ವಿಚಾರಗಳನ್ನ ನೀವು ಸುಧಾರಿಸ್ಕೊಂಡು ಹೋದ್ರೆ ತನಗೆ ತಾನೇನೆ ಆಲೋಚನೆಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಮಹತ್ತರವಾದ ಬದಲಾವಣೆಗಳಾಗತ್ತೆ. ಜೊತೆಗೆ ನಮ್ಮ ಬದುಕಿನ ವಿಚಾರಗಳಾದ ವಿದ್ಯಾಭ್ಯಾಸ ಇರಬಹುದು, ಕೆಲಸ, ಹಣಕಾಸು, ಆರೋಗ್ಯ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡಬೇಕು ಅದರ ಪೂರ್ತಿ ತಯಾರಿ ಮತ್ತೆ ಅದನ್ನ ಅಚೀವ್ ಮಾಡೋದಕ್ಕೋಸ್ಕರ ಅಗತ್ಯ ಇರುವಂತಹ ಕೆಲಸಗಳನ್ನ ಮಾಡೋದು. ಈ ರೀತಿ ನಾವು ಇಂತಹ ಕೆಲಸಗಳ ಕಡೆ ಗಮನ ನೀಡಿದಾಗ ಟೆನ್ಷನ್ ಆಗತ್ತಾ, ಗಾಬರಿ ಆಗತ್ತಾ, ಭಯ, ಆತಂಕ, ದುಃಖಕ್ಕೆ ಒಳಗಾಗ್ತೀವಾ? ಇಲ್ಲ. ಆದ್ರೂ ಅದರ ಪ್ರಮಾಣ ಅದೆಷ್ಟು ಕಡಿಮೆ ಇರುತ್ತೆ ಅಷ್ಟೇ. ನಾನಿಲ್ಲಿ ಹೇಳ್ತಾ ಇರೋದು ಸುಮ್ಮನೆ ಕೂತ್ಕೊಳ್ಳಿ ಅಂತ ಅಲ್ಲ. ಯಾವುದು ನನ್ನ ಒಳಗಡೆ ಈ ನೆಗೆಟಿವ್ ಆಗಿ ಆಲೋಚಿಸ್ತೀವಲ್ವಾ, ಅದಕ್ಕೆ ಅವಕಾಶವನ್ನ ನೀಡದೆ ಶಾಂತಿಯಿಂದ ನೆಮ್ಮದಿಯಿಂದ ಆ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶವನ್ನ ನೀಡುತ್ತೆ ಅಲ್ಲ, ಅಂತಹ ಕೆಲಸಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಳೋದು ಅಷ್ಟೇನೆ. ಸಣ್ಣ ಪುಟ್ಟ ವಿಚಾರಗಳಲ್ಲಿ ಖುಷಿ ಪಡೋದನ್ನ ಕಲ್ತ್ಕೊಂಡ್ರೆ ಚೆನ್ನಾಗಿರೋದಕ್ಕಾಗಲ್ವಾ? ಆರೋಗ್ಯ ಚೆನ್ನಾಗಿ ಇರೋದ್ರ ಕಡೆ ಗಮನ ನೀಡಿದ್ರೆ ಚೆನ್ನಾಗಿರೋದಕ್ಕೆ ಆಗಲ್ವಾ? ಚೆನ್ನಾಗಿ ಇರೋದಕ್ಕೆ ಇನ್ನೊಬ್ಬರ ಜೊತೆ ಕಿತ್ತಾಡಿಕೊಳ್ಳುವ ಬದಲಿಗೆ ಅದು ಸಂಸಾರದ ಒಳಗೇನೆ ಆಗಿರಲಿ, ನಾವು ಬೆಳೆಯೋದ್ರ ಕಡೆ ಗಮನ ಕೊಟ್ರೆ ಚೆನ್ನಾಗಿರೋದಕ್ಕೆ ಆಗಲ್ವಾ? ಇಲ್ಲಿ ಬದಲಾಗಬೇಕಾಗಿರೋದು ಬದುಕುವ ವಿಚಾರದಲ್ಲಿ ನಮ್ಮ ದೃಷ್ಟಿಕೋನ ಮಾತ್ರ. ಹೀಗೆ ಕೇವಲ ನಾವು ಬದುಕೋದ್ರ ಕಡೆ ಅಷ್ಟೇ ಗಮನ ನೀಡಿಬಿಟ್ರೆ ನಾವು ಸ್ವಾರ್ಥಿಗಳಾಗ್ಬಿಡಲ್ವಾ? ಮೊದಲಿಗೆ ಈ ಕೆಲಸ ಮಾಡಿ, ನಂತರ ಉಳಿದಕ್ಕೆ ನೀವು ಗಮನ ಕೊಡೋರಂತೆ. ಯಾಕೆ? ನಾನೀಗ ಕ್ಯಾನ್ಸರ್ ಪೇಷಂಟ್ ಬಗ್ಗೆ ಮಾತಾಡಿದೆ. ಮೂಲಭೂತವಾಗಿ ಅವರನ್ನ ಸುಧಾರಿಸ್ಕೊಳ್ಳುವಂತಹ ಶಕ್ತಿ ಇದ್ದಿದ್ರೆ ಉಳಿದಂತಹ ವಿಚಾರಗಳ ಕಡೆ ಅವರು ಖಂಡಿತ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಈಗ ಅವರಿರೋ ಪರಿಸ್ಥಿತಿಲಿ ಅವರ ಮನೆಯಲ್ಲಿ ಅಡುಗೆನೂ ಸಹ ಆಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೇಗೆ ಹೇಳಿ? ಸಹಾಯ ಮಾಡೋಕ್ಕಾಗತ್ತಾ? ಅಥವಾ ನಾವೇ ಅವರಿಗೆ ಹೊರೆಯಾಗ್ಬಿಡ್ತೀವ? ಜೊತೆಗೆ
ಅದು ಯಾವುದೇ ಸಂಬಂಧ ಇರಲಿ, ಸ್ನೇಹ ಇರಲಿ, ಮೂಲಭೂತವಾಗಿ ಅಲ್ಲಿ ಆ ಕ್ಷಣಗಳಿದೆ ಅಲ್ವಾ, ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು, ಸಂತೋಷ ಇರಬೇಕು. ನಮ್ಮೊಳಗಡೆ ನಾವು ಸಮಾಧಾನವಾಗಿದ್ರಲ್ವೇ ಅದನ್ನು ನಾವು ಬೇರೆಯವ್ರಿಗೆ ಕೊಡೋದಕ್ಕೆ ಸಾಧ್ಯ. ಮುಖ್ಯವಾಗಿ ನೀಡಬೇಕಾದಂತಹ ವಿಚಾರಗಳಿಗೆ ಗಮನ ನೀಡದೇ ಇರೋದ್ರಿಂದಾಗಿ ಅದೆಷ್ಟೇ ಶ್ರಮ ವಹಿಸಿ ಬೇರೆ ಎಲ್ಲನೂ ನಿಭಾಯಿಸ್ತಾ ಇದ್ರೂ ಕೂಡ ಒಳ್ಳೆಯ ಸಂಬಂಧಗಳನ್ನು, ಸ್ನೇಹವನ್ನು ಉಳಿಸ್ಕೊಳ್ಳೋದಕ್ಕಾಗಲಿ, ಅಲ್ಲಿಂದ ಬೆಲೆಯನ್ನು ತೆಗೆದುಕೊಳ್ಳೋದಕ್ಕಾಗಲಿ, ಮಾಡಿದ್ದಕ್ಕೆ ಕನಿಷ್ಠ ಮಟ್ಟಿಗಾದ್ರೂ ಆ ಒಂದು ಕೃತಜ್ಞತೆಯನ್ನು ನಾವು ಪಡ್ಕೊಳ್ಳೋದಕ್ಕಾಗಲಿ ಆಗ್ತಾ ಇರಲ್ಲ. ನಾವು ನಿರಾಳವಾಗಿ ಬದುಕೋದ್ರ ಕಡೆ ಗಮನ ಕೊಡೋದು ಕೇವಲ ನಮಗಾಗಿ ಮಾತ್ರ ಅಲ್ಲ, ನಮ್ಮವರ ಒಳಿತಿಗಾಗಿನೂ ಕೂಡ. ಜೊತೆಗೆ ಯಾಕೆ ನಾವು ನಿರಾಳತೆಯ ಕಡೆ ಗಮನ ನೀಡಬೇಕು? ನಾವು ಬದುಕಬೇಕಾದರೆ ನಮ್ಮ ತಲೆಯ ಒಳಗಡೆ ಗಂಡ, ಮನೆ, ಮಕ್ಕಳು, ಸಂಸಾರ, ಕೆಲಸ, ಸಮಾಜ, ಮತ್ತೊಂದು ಮಗದೊಂದು, ಮರ್ಯಾದೆ, ಅಂತಸ್ತು, ಹೀಗೆ ಸಾಕಷ್ಟು ವಿಚಾರಗಳೇ ನಮ್ಮ ತಲೆಯಲ್ಲಿ ಯಾವಾಗಲೂ ಕೂಡ ಓಡ್ತಾ ಇರುತ್ತೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಹೀಗಿರಬೇಕಾಗಿತ್ತು, ಹಾಗಿರಬೇಕಾಗಿತ್ತು, ಪೂರ್ತಿ ಲೆಕ್ಕಾಚಾರದಲ್ಲೇ ಬದುಕ್ತೀವಿ. ಈ ವಿಚಾರಗಳಲ್ಲಿ ಪೂರ್ತಿ ಸಮಾಧಾನವಾಗಿ ಬದುಕಿದ್ದು ಇದೆಯಾ? ಇವೆಲ್ಲ ಒಳಗಿನ ವಿಚಾರಗಳು. ಆ ಎಲ್ಲ ವಿಚಾರಗಳಿಂದಾಗಿ ನಮ್ಮ ಒಳಗಿನ ಶಾಂತಿಯನ್ನ ನಾವು ಕೆಡಿಸ್ಕೊಳ್ತಾ ಹೋಗ್ತೀವಿ. ಆ ವಿಚಾರಗಳನ್ನ ಬಿಟ್ಟು ನಮ್ಮ ಕಡೆ ಗಮನವನ್ನ ನಾವು ನೀಡಿರ್ತೀವ. ಆ ಒಂದು ಆಂತರ್ಯದ ಶಕ್ತಿಯನ್ನ ಪೂರ್ತಿ ಧಾರೆ ಎರೆದು ಬಿಟ್ಟಿರ್ತೀವಿ. ಈ ಎಲ್ಲ ವಿಚಾರಗಳು ಕೂಡ ನಮ್ಮ ಬದುಕಲ್ಲಿ ಯಾವಾಗಲೂ ಕೂಡ ನಮ್ಮ ಜೊತೆ ಇರೋದಕ್ಕೆ, ನಮ್ಮನ್ನ ಕಾಪಾಡೋದಕ್ಕೆ ಸಾಧ್ಯ ಇದೆಯಾ? ಬದುಕಲ್ಲಿ ಅದು ಯಾರೇ ಆಗಿರಲಿ, ಅವರು ಬದುಕೋದು ಅವರಿಗೆ ಹೆಚ್ಚಾಗಿರುತ್ತಾ, ಅಥವಾ ನಾವು ಬದುಕೋದು ಅವ್ರಿಗೆ ಮುಖ್ಯ, ನಂತರ ಅವ್ರ ಜೀವನ ಅನ್ನೋವಂತಹ ಮಟ್ಟಿಗೆ ಯಾರು ಬದುಕ್ತಾ ಇದ್ದಾರೆ? ನಮಗೆ ಅರ್ಥ ಆಗಿದ್ಯಾ? ಅವರು ಬದುಕೋದು ಅವ್ರಿಗೆ ಹೆಚ್ಚು ಅನ್ನೋದಂತೂ ಗೊತ್ತಾಗಿದೆ. ನಾವು ಬದುಕೋದು ನಮಗೆ ಮುಖ್ಯ ಆಗಬೇಕು ಅನ್ನೋದು ಅರ್ಥ ಆಗಿದೆಯಾ? ನಮ್ಮನ್ನ ಕಾಪಾಡಿಕೊಳ್ಳುವಂತಹ ಸಮಯ ಬಂದಾಗ ಇತರರು ನಮ್ಮನ್ನ ಕಾಪಾಡಲು ರೆಡಿ ಇರ್ತಾರಾ? ಪರಿಪೂರ್ಣವಾಗಿ ರೆಡಿ ಇರ್ತಾರಾ? ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇದೆ ತಾನೆ. 100% ಆ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ, ಡೌಟೇ ಇಲ್ಲ. ಆದರೆ ಹೊರಗಿನ ವಿಚಾರದಲ್ಲಿ ನಾವು ಪೂರ್ತಿ ನಂಬಿಕೆ ಇಡೋದಕ್ಕೆ ಸಾಧ್ಯ ಆಗಲ್ಲ. ಅವರ ಮನಸ್ಸು ಒಳ್ಳೆಯದೇ ಇದ್ರೂ ಕೂಡ ಸಂದರ್ಭಗಳಿಗೆ ಅನುಗುಣವಾಗಿ ಅದು ಸಾಧ್ಯ ಆಗದೇನೆ ಹೋಗಬಹುದು ಅಲ್ವಾ? ಅದಕ್ಕೆ ಹೇಳಿದ್ದು, ಹೊರಗಿನ ವಿಚಾರಗಳಿಗೆ ಗಮನ ಕೊಡೋದ್ರ ಜೊತೆಯಲ್ಲಿ ಒಳಗಡೆ ಆಂತರ್ಯವನ್ನ ನಾವು ಕಾಪಾಡ್ಕೊಳ್ಳೋದ್ರ ಕಡೆನೂ ಗಮನ ಕೊಡಬೇಕು. ಆಗ ಏನೇ ನಡೀಲಿ, ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಎಲ್ರೂ ಸರಿ ಇರಬೇಕು ಅಂತಾನೂ ಇಲ್ಲ, ಎಲ್ಲಾನು ಸರಿಯಾಗಿರಬೇಕು ಅಂತಾನೂ ಇಲ್ಲ. ನಾವು ಚೆನ್ನಾಗಿ ಇರೋದು ಖಂಡಿತ ಸಾಧ್ಯ ಇದೆ.
ಇಲ್ಲಿ ಯಾವುದು ಹೇಗಾದರೂ ನಡೀಲಿ, ನನಗೆ ಯಾವಾಗ ನನಗೆ ತೊಂದರೆಯನ್ನ ಕೊಟ್ಕೊಳ್ದೇ ಇರೋ ರೀತಿ ಆಲೋಚಿಸೋದಕ್ಕೆ ಬರುತ್ತೆ ಅಲ್ವಾ, ಆಗ ಅದ್ಭುತವಾಗಿ ಬದುಕಬಹುದು. ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಾವು ಈ ವಿಚಾರಕ್ಕೆ ಮೊದಲನೆಯ ಆದ್ಯತೆಯನ್ನ ನೀಡಿದ್ರೆ ಉಳಿದ ವಿಚಾರಗಳೆಲ್ಲವೂ ಕೂಡ ಅದ್ಭುತವಾಗಿ ನಾವು ಪರಿವರ್ತನೆ ಮಾಡಿಕೊಳ್ಬಹುದು. ಆದರೆ ಮೂಲಭೂತವಾಗಿ ನಮಗೆ ಆ ಸತ್ಯದ ಅರಿವು ಆಗಿಲ್ಲ. ಹೊರಗಿನ ವಿಚಾರಗಳಿಗೆ ನೀಡುವ ಗಮನವನ್ನ ನಮ್ಮ ಆಂತರ್ಯದ ವಿಚಾರಗಳಿಗೂ ಕೂಡ ನೀಡಲೇಬೇಕು. ಆಗ್ಲೇ ಹೇಳ್ದ ಹಾಗೆ ಆಲೋಚನೆ ಅನ್ನೋದು, ಭಾವನೆಗಳು ನೀವು ಮೂಲೆ ಗುಂಪು ಮಾಡಿ ಅದನ್ನ ಕಡೆಗಣಿಸಿ ಬದುಕುವಷ್ಟು ಸಣ್ಣ ವಿಚಾರ ಅಲ್ಲ. ಬದುಕಿನಲ್ಲಿ ಅತಿ ಮುಖ್ಯವಾದಂತಹ, ನೀವು ಪ್ರಾಮುಖ್ಯತೆಯನ್ನ ನೀಡಲೇಬೇಕಾದಂತಹ ವಿಚಾರ. ನೀವು ಈ ವಿಚಾರಗಳ ಬಗ್ಗೆ ತಿಳಿದುಕೊಂಡ್ರೆ ಅದ್ರ ಮೂಲಕ ಪೂರ್ತಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಜ್ಞಾನದ ಜೊತೆಗೆ ಅಭ್ಯಾಸವಿದ್ದಾಗಲಷ್ಟೇ ನೀವು ಯಾವುದೇ ಬದಲಾವಣೆಯನ್ನ ಮಾಡಿಕೊಳ್ಳಲು ಸಾಧ್ಯ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿರಾಳತೆ, ನೆಮ್ಮದಿಗೆ ಸಂಬಂಧಪಟ್ಟ ಹಾಗೆ ಸುಪ್ತ ಮನಸ್ಸಿನ ಧ್ಯಾನವಿದೆ. ಸರಿಯಾದ ರೀತಿಯಲ್ಲಿ ಅಭ್ಯಾಸವನ್ನ ಮಾಡಿ ಪೂರ್ತಿ ಬದಲಾವಣೆಯನ್ನ ನಿಮ್ಮದಾಗಿಸ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.